ಕೃತವರ್ಮ ಇನ್ನೂ ಊರಲ್ಲೇ ಇದ್ದಾನೆ. ಅವನಿಗಿನ್ನೂ ನಮ್ಮ ಜಾಡು ತಿಳಿದಿಲ್ಲ. ಈ ರಾತ್ರಿಯೇ ಅವನು ಆಯುಧಗಳನ್ನು ಸಾಗಿಸಬಹುದು ಎಂದು ಸತ್ಯಾಕಿಯ ಆಪ್ತ ಗೂಢಚಾರ ಬಂದು ತಿಳಿಸಿದ. ತನ್ನವರನ್ನು ಅಲ್ಲೇ ಬಿಟ್ಟು ಸರಿರಾತ್ರಿಯಾಗುವ ಮುನ್ನವೇ ಸತ್ಯಾಕಿ ದ್ವಾರಕೆಗೆ ಮರಳಿದ. ಶ್ರೀಕೃಷ್ಣ ಸ್ವಯಂ ಸಂಧ್ಯೆ ಮುಗಿಸಿ ವಸುದೇವನ ಭವನಕ್ಕೆ ತೆರಳಿದ. ದೇವಕಾದೇವಿ ಸುಖಾಸನದಲ್ಲಿ ಕುಳಿತು ಧ್ಯಾನಾಸಕ್ತಳಾಗಿದ್ದಳು. ವಸುದೇವ ಆಕೆ ಬಳಿ ಕುಳಿತು ಆ 15 ದಿನಗಳಲ್ಲಿ ದ್ವಾರಕೆಯಲ್ಲಿ ನಡೆಯಲಾರಂಭಿಸಿದ ಕರಾಳ ವ್ಯಾಪಾರಗಳನ್ನು ಕುರಿತು ಚಿಂತಿಸುತ್ತಾ ವ್ಯಗ್ರಮನಸ್ಕನಾಗಿ ಕಣ್ಣು ಮುಚ್ಚಿದ್ದ. ಪ್ರತಿ ಹಾರಿಯೂ ಶ್ರೀಕೃಷ್ಣ ಆಗಮನವನ್ನು ಸೂಚಿಸಲು ಆಳುಗಳು ಮೂಲೆಗಳ ರತ್ನದೀಪಗಳ ಪ್ರಖರತೆಯನ್ನು ಹೆಚ್ಚು ಮಾಡಿ ಬಾಗಿಲಾಚೆ ಸರಿದರು. ಶ್ರೀಕೃಷ್ಣ ಬಂದ ಎಂಬುದನ್ನು ಕೇಳಿ ವಸುದೇವ ಮೇಲೆ ಹೇಳಲು ಹೊರಟ. ಬಹಳ ವಯಸ್ಸಾಗಿ ಶರೀರ ಸ್ಥೂಲವೂ ಆಗಿ ಹೇಳಲು ಆಶ್ರಮ ಪಡುವಷ್ಟರಲ್ಲೇ ಶ್ರೀಕೃಷ್ಣ ಬಳಿ ಬಂದು ತಂದೆಗೆ ಸಾಷ್ಟಾಂಗ ಮಾಡಿ ಅಭಿವಾದ ಮಾಡಿದ. ಆಯುಷ್ಮಾನ್ ಭವ, ಗುಣವಾನ್ ಭವ ಎಂದು ಹರಸಿದ ಮುದುಕ ವಸುದೇವ ಶ್ರೀಕೃಷ್ಣನನ್ನು ಬಾಚಿ ತಬ್ಬಿಕೊಂಡು ನೆತ್ತಿ ಮೂಸಿ ನೋಡಿ ಗದ್ಗದಿನಾದ. ದೇವಕಿಯು ಧ್ಯಾನ ಬ್ರಹ್ಮರ್ಷಿಗಳಾಗಿ ಕೃಷ್ಣ ದಿಢೀರನೆ ಬಂದ ಕಾರಣ ತಿಳಿಯದೆ ಕಣ್ಣರಳಿಸಿ ನೋಡು ಮಗ, ಕಣ್ಣಿಗೆ ಕಂಡದ್ದೇ ಹಬ್ಬವಾಗಿ ಹಳೆಯ ನೆನಪುಗಳು, ಅಗಲಿಕೆ, ಕೂಡುವಿಕೆ ಎಲ್ಲ ಒಂದರ ಮೇಲೊಂದಾಗಿ ಮನದಲ್ಲಿ ಹಾದು ಬಾಷ್ಟ ಗದ್ಗದಿಗಳಾಗಿದ್ದಾಳೆ. ಇಬ್ಬರು ಏನು ಈಗಿನ ವಿಷಯ ಎಂಬಂತೆ ಶ್ರೀಕೃಷ್ಣನ ಮುಖ ನೋಡುತ್ತಾರೆ. ಕೃಷ್ಣ: ಅಪ್ಪಾಜಿ, ಅರಸುವಾಗವೆಲ್ಲ ಎಲ್ಲ ಹಿರಿಯರು ವಾಡಿಕೆಯಂತೆ ನೀವು ಆಯುಷ್ಮಾನ್ ಭವ ಎಂದು ಅರಸುತ್ತೀರಷ್ಟೆ. ಇತರರ ಸಂದರ್ಭಗಳಲ್ಲೂ ಕೂಡಿ ಬರದೆ ಬರೀ ದೀರ್ಘಾಯುಷ್ಮಾನ್ ಭವ ಎಂದು ದೇಕೆ ಸುಖ? ಅತಿ ದೀರ್ಘ ಜೀವಿತಕ್ಕೋ ರಮೇತ ಎಂಬ ಶ್ರುತಿಯನ್ನು ನಾವು ಕೇಳಿಯೇ ಇರುವಷ್ಟೆ. ಗುಣಾನ್ ಭವ ಎಂಬುದೇನೋ ಸರಿ, ಆದರೆ ಗುಣವರಿಯದ ಜಗತ್ತಿನಲ್ಲಿ ಗುಣವಂತನಿಗೆ ಗುಣದಿಂದೇನು ಲಾಭ? ಮಗನೇ, ನನಗೆ ವಯಸ್ಸಾಯಿತು ಎಂಬ ಎಚ್ಚರಿಕೆಯ ಮಾತನಾಡುತ್ತಿರುವೆಯಲ್ಲವೇ? ಶ್ರೀಕೃಷ್ಣ: ತಮಗೆ ವಯಸ್ಸಾದ ಬಗೆಗಲ್ಲ, ನನ್ನ ಬಗೆಗೆ ಹಾಗಾಡಿದೆ. ವಸುದೇವ: ಮಗು, ನನಗಾಗದ ವಯಸ್ಸು ನಿನ್ನ ತಾಯಿಗಾಗದ್ದು ನಿನಗಾಗಿ ಹೋಯಿತೇ? ಶ್ರೀಕೃಷ್ಣ: ನೋಡಿದಿರಾ, ನನ್ನನ್ನು ಮಗು ಎಂದು ಸಂಬೋಧಿಸುತ್ತಿದ್ದೀರಿ. ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ಕೇಳಿದರೆ ನನ್ನನ್ನು ನಿಮ್ಮನ್ನು ಅಪಹಾಸ್ಯ ಮಾಡಲಾರರೇ? ವಸುದೇವ: ಯಾರು ಅಪಹಾಸ್ಯ ಮಾಡಿದರೆ ನನಗೇನು ಮಗು? ನೀನೆಷ್ಟೇ ವಯಸ್ಸಾದರೂ ನನಗೆ ಮಗುವಲ್ಲವೇ? ಕಿರಿಯರ ರೀತಿ ಕಿರಿಯರಿಗೆ. ಅವರು ಏನನ್ನೋ ತಾನೇ ಅಪಹಾಸ್ಯ ಮಾಡಲಾರರು. ಏನನ್ನು ನೆನೆಸಿ ವಸುದೇವ ಮತ್ತೆ ಗದ್ಗದಿತನಾಗುತ್ತಾನೆ. ಕಣ್ಣೀರು ಕಂಗಳಿಂದ ಉದರಲಾಗುತ್ತದೆ. ಅದನ್ನು ಕಂಡು ದೇವಕಿಯು ಭಾವಾವಿಷ್ಟಳಾಗಿ ಶ್ರೀಕೃಷ್ಣನು ಅಧೋಮುಖವಾಗಿ ಕುಳಿತಿರುತ್ತಾನೆ. ಶ್ರೀಕೃಷ್ಣ: ಪ್ರಭು, ನಾನು ಪುತ್ರನಾಗಿ ಜನಿಸಿ ನೀವಿಬ್ಬರು ಯಾವ ವಿಧದಲ್ಲೂ ನನ್ನಿಂದ ಸುಖ ಪಡೆಯಲಿಲ್ಲ. ಸಾಮಾನ್ಯ ತಾಯಿ ತಂದೆಯರು ಬಯಸಿದಂತೆ ಮಕ್ಕಳ ಎಳವೆ ಬಾಲಲೀಲೆಗಳನ್ನು ನನ್ನಿಂದ ನೀವು ಅನುಭವಿಸಲಾಗಲಿಲ್ಲ. 13 ವರ್ಷ ನನಗೆ ವಯಸ್ಸಾಗುವ ತನಕ ನನ್ನ ನಿಮಿತ್ತ ಕಾರಾಗೃಹದಲ್ಲೇ ಕಳೆಯುವಂತಾಯಿತು. ನಾನು ತಾಯಿ ಗರ್ಭದಲ್ಲಿ ಕಾಲಿಟ್ಟ ವೇಳಾಗುಣ ಅದು. ದೇವಕಿ ಬಿಕ್ಕಿ ಬಿಕ್ಕಿ ಅಳುತ್ತಾ: ಮಗು, ಹಾಗೆಲ್ಲ ಹೇಳ್ಬೇಡಪ್ಪ, ಅದು ನನ್ನ ಕರ್ಮ. ನಿನ್ನ ಮಾವ ಕಂಸನಿಂದಾದ ಈ ಶಿಕ್ಷೆಗೆ ನೀನು ಹೇಗೆ ಹೊಣೆ? ಅದೆಲ್ಲ ಮುಗಿದ ಕತೆ ತಾನೆ, ಹೀಗೇಕೆ ಆ ನೆನಪು? ಶ್ರೀಕೃಷ್ಣ: ತಾಯಿ ನೆನಪು ಸಿಹಿಯಾಗಲಿ ಕಹಿಯಾಗಲಿ ವ್ಯಕ್ತಿಯ ಚರಿತ್ರೆಯಾಗಲಿ ವ್ಯಕ್ತಿತ್ವದ ಭಾಗವೇ ಆಗಿ ಹೋಗಿರುತ್ತದೆ ಹೊರತು ಬೆಳೆದ ಮರ ತನ್ನ ಬೇರನ್ನು ನೆನೆಸಿಕೊಳ್ಳುವುದರಲ್ಲಿ ಅನೌಚಿತ್ಯವಿಲ್ಲವೇ? ಅದನ್ನು ಮರೆಯುವುದರಿಂದ ಅನರ್ಥವೂ ಉಂಟು. ನೋಡಬಾರದ್ದನ್ನು ನೋಡಿ ದುಃಖದಿಂದ
ಎದೆಯೊಡಿಸುವ ಕರ್ಮಭೂಮಿ ಈ ಸಂಸಾರ. ಅತಿ ದೀರ್ಘಾಯುಷ್ಯದ ಅನರ್ಥಗಳಲ್ಲಿ ಇದು ಒಂದೆಂಬುದನ್ನು ಶ್ರುತಿಯ ಅರ್ಥ. ವಸುದೇವ ದೇವಕಿಯರು ಈ ವ್ಯಾಖ್ಯಾನದಿಂದ ಚಕಿತರಾಗುತ್ತಾರೆ. ಏಕೋ ಒಂದು ಬಗೆಯ ಭಯ ತಾತ್ಕಾಲಿಕವಾಗಿ ಅವರನ್ನು ಆವರಿಸುತ್ತದೆ. ಮೌನ ಮುರಿದು ವಸುದೇವ ಹಾಡುತ್ತಾನೆ. ವಸುದೇವ ನೋಡಬಾರದೇನನ್ನು ಅಂದರೆ ಶ್ರೀಕೃಷ್ಣ. ಅಪ್ಪ, ಹಸ್ತಿನಾವತಿಯ ಘಟನೆಗಳು ನೆನೆಯಿರಿ. ಧೃತರಾಷ್ಟ್ರ ಇನ್ನೂ ಇದ್ದಾನೆ. ನೋಡಬಾರದನ್ನೆಲ್ಲ ಅವನು ನೋಡಿಲ್ಲವೇ? ವಸುದೇವ ಹಸ್ತಿನಾವತಿಯ ನೆನಪು ಹೀಗೇಕೆ ಮಗನೇ? ನೀನು ಏನನ್ನೂ ಮರೆಸಿ ಹೇಳುತ್ತಿರುವೆ. ಮುದುಕರಾದ ನಮಗೆ ಬಿಡಿಸಿ ಹೇಳಿ ಉಪಕರಿಸು. ದೇವಕಿ ಮುನಿಶಾಪವನ್ನು ಪರಿಹರಿಸಲು ಪ್ರವಾಸ ಯಾತ್ರೆಯೂ ಏರ್ಪಡಿಸಿಯಾಗಿದೆ ಅಷ್ಟೇ. ಇನ್ನೇನು ಅನರ್ಥ ಕಾದಿದೆಯಪ್ಪ? ಶ್ರೀಕೃಷ್ಣ ತಾಯಿ, ಅಪ್ಪಾಜಿ, ದೈವ ಸಂಕಲ್ಪದಿಂದಾಗುವುದೇನನ್ನು ನಾನು ಅನರ್ಥವೆಂದು ಭಾವಿಸುವುದಿಲ್ಲ. ದೇವರು ಏನನ್ನೂ ಅರ್ಥವಾಗುತ್ತದೆಯೋ ಮಾಡುತ್ತಾನೋ ಎಂಬುದೇ ವೇದಾಂತವನ್ನು ನಾನು ತಿಳಿದ ಕ್ರಮ. ನನಗೆ ಉಪದೇಶಿಸಿದ ಗುರುಗಳು ಅದನ್ನೇ ಹೇಳುತ್ತಿದ್ದರು. ನನ್ನ ಶಿಷ್ಯನಿಗೂ ನಾನು ಅದನ್ನೇ ಉಪದೇಶಿಸಿದೆ. ಅನರ್ಥವೇನೆಂಬುದಿದ್ದರೆ ಅದು ಮನುಷ್ಯನ ಸಂಕಲ್ಪವೇ. ಅವಿವೇಕದಿಂದಲೇ ಊದಿಸುವುದೊಂದು ಕರ್ಮ ಸಿದ್ಧಾಂತದ ಸತ್ಯ. ದೇವರು ಅನುಗ್ರಹಿಸುವ ಅನುಭವ ಸಿಹಿಯಾಗಲಿ ಕಹಿಯಾಗಲಿ ಯಾವ ನೆನಪಾದರೂ ಅದರಿಂದ ನಮಗೆ ಅರ್ಥವಿಲ್ಲ. ಅನರ್ಥದ ಸ್ಮರಣೆಯಿಂದ ಅರ್ಥಸಿದ್ಧಿಯೂ ಉಂಟು, ಅರ್ಥಸ್ಮರಣೆಯಿಂದ ಅನರ್ಥವೂ ಉಂಟು. ನಾನು ಹೇಳಬಂದದ್ದು ಇದಲ್ಲ. ಮಕ್ಕಳ ಬಾಲ್ಯ ಶೈಶವ ಲೀಲೆಗಳನ್ನು ಕಂಡು ಆನಂದಿಸಬೇಕಾದ ನೀವು ನನ್ನಿಂದಲೂ ಅಣ್ಣ ರಾಮನಿಂದಲೂ ಆ ಸುಖದಿಂದ ವಂಚಿತರಾದಿರಿ. ಈಗ ಈ ವೃದ್ಧಾಪದಲ್ಲೂ ನಿಮ್ಮ ಸೇವೆಗೆ ವೇಳೆ ಸಿಗದಂತೆ ರಾಜಕೀಯ ನನ್ನನ್ನು ಬಿಗಿದು ಹಾಕಿ ಎಂದಷ್ಟು ಹೇಳಬಂದೆ. ವಸುದೇವನೇನೋ ಈ ವಿವರಣೆಯಿಂದ ಒಂದು ಬಗೆಯ ತಾತ್ಕಾಲಿಕ ತೃಪ್ತಿಪಟ್ಟಿಕೊಂಡು, ಇಷ್ಟೆಯೋ? ಅದು ನಮ್ಮ ಅನುಭವದಲ್ಲೇ ಅನೇಕ ವರ್ಷಗಳಂದಿರುವ ಸತ್ಯ ಕೃಷ್ಣ. ನಿನ್ನ ಬಾಲಲೀಲೆಗಳನ್ನು ಕೇಳಿಯಾದರೂ ಅನುಭವಿಸುವವರಷ್ಟೇ. ಆ ತೃಪ್ತಿ ಸಾಕು. ಮೊಮ್ಮಕ್ಕಳು ಮರಿಮಕ್ಕಳು ಅವರ ಮಕ್ಕಳೆಲ್ಲ ಆಡಿದ ಆಟ ನೋಡಿ ಸಂತೋಷ ಪಡುವ ಭಾಗ್ಯವನ್ನಾದರೂ ಕೊಟ್ಟನಲ್ಲ ಆ ದೇವರು, ಅದೇ ಸಾಕು ಎನ್ನುತ್ತಾನೆ. ಆ ದೇವರಿಗೆ ದೇವಕಿಗೆ ಮಾತ್ರ ಇನ್ನೇನು ಅರ್ಥವಾಗಿ ಶ್ರೀಕೃಷ್ಣನ ಮುಖವನ್ನು ದಿಟ್ಟಿಸಿ ನೋಡುತ್ತಾಳೆ. ತನ್ನ ಅಭಿಪ್ರಾಯ ಅವಳಿಗೆ ತಿಳಿಯಿತೆಂದು ಶ್ರೀಕೃಷ್ಣ ಅನ್ನಿಸಿ ಹೃದಯದೊಡಗು ಕಮ್ಮಿಯಾಗಿ ಹಗುರವಾಗಿತು. ತಾಯಿಯನ್ನು ದಿಟ್ಟಿಸಿ ನೋಡುತ್ತಾನೆ ಶ್ರೀಕೃಷ್ಣ. ಮಕ್ಕಳ ಕರ್ತವ್ಯ ಬರೀ ಬಾಲ್ಯಲೀಲೆಗಳನ್ನು ತೋರಿಸುವ ಮಾಯೆಯಾಗಿ ಬಿಡುವುದಿಲ್ಲ ತಾಯಿ. ಅದು ತಾನು ಸಂಪಾದಿಸಿದ ಅವರ ವೃದ್ಧಾಪದಲ್ಲಿ ಕೈಬಿಡದೆ ಅವರನ್ನು ಕಾಪಾಡಿದ ಮಾತ್ರದಿಂದಲೂ ಆ ಕರ್ತವ್ಯ ಮುಗಿಯುವುದಿಲ್ಲ. ಇದರಲ್ಲಿ ಔದಾರ್ಯವೇನಿಲ್ಲ, ಪ್ರಕೃತಿ ನಿಯಮ ಅದು. ಇನ್ನೂ ಒಂದು ಕರ್ತವ್ಯ ಇರುತ್ತದೆ. ಅದನ್ನು ಮಾಡುವುದಕ್ಕೆ ಮಕ್ಕಳಿಗೂ ಭಾಗ್ಯ ಬೇಕು, ಮಾಡಿಸಿಕೊಳ್ಳಲು ಹಿರಿಯರಿಗೂ ಭಾಗ್ಯ ಬೇಕು. ಈ ಕೃತ ಕರ್ಮ ಕ್ರಿಯಾ ಭಾಗ್ಯವನ್ನು ಏರ್ಪಡಿಸುವವನು ಜಗದೀಶ್ವರ. ಮುನಿಶಾಪ ತೀರುವುದು ಬಿಡುವುದು ಈಶ್ವರನ ಕೈಯಲ್ಲಿದೆ. ಅದು ತೀರಲಿ ಬಿಡಲಿ ನಿಮ್ಮ ದರ್ಶನ ಮಾಡಿ ಹೋಗೋಣ ಎಂದು ಬಂದೆ. ಕರ್ತವ್ಯ ತೀರಿಸಲಾಗದೆ ಹೋದರೂ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಶ್ರೀಕೃಷ್ಣ ದೇವಕಿಯ ಪಾದ ಹಿಡಿದು ನಮಸ್ಕರಿಸಿ ನನ್ನನ್ನು ಕ್ಷಮಿಸಿ ತನ್ನ ಅಶ್ರುಗಳಿಂದ ತೋಯಿಸುತ್ತಾನೆ. ಶ್ರೀಕೃಷ್ಣ ಅಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭಾಗ್ಯದಿಂದ ನನ್ನ ಹೆಸರು ನಿನ್ನೊಡನೆ ವೇದದಲ್ಲಿ ಕುಳಿತಿತು. ಅಪ್ಪಾಜಿ ನಿಮ್ಮ ಪುತ್ರನಾದುದರಿಂದ ನನ್ನ ಹೆಸರು ವಾಸುದೇವನೆಂದು ಮಂತ್ರಾರೂಢವಾಗಿ ಕುಳಿತಿತು. ನಿಮಗೆ ಯಾವ ಜನ್ಮದಲ್ಲಿ ಈ ಉಪಕಾರ ತೀರಿಸಲಿ? ಇಂಥ ಮಾತಾಪಿತೃಗಳ ತಪಸ್ಸಿನಿಂದ ರಕ್ತದಿಂದ ಹುಟ್ಟಿದ ನನಗೊಂದು ಬುದ್ಧಿ ಕೆಡಲಿಲ್ಲ. ಕಾಲಚಕ್ರದ ವಶದಲ್ಲಿರುವ ಈ ಕರ್ಮ ಲೋಕದಲ್ಲಿ ಎಷ್ಟು ಪವಿತ್ರ ಸಂಬಂಧವೋ ಒಂದು ದಿನ ಮುಗಿಯಲೇಬೇಕಲ್ಲವೇ?
ನನ್ನನ್ನು ಕ್ಷಮಿಸುವುದು ಎಂದು ಹೇಳಿ ಎನ್ನುತ್ತಾ ಶ್ರೀಕೃಷ್ಣ ಅವರ ಉತ್ತರಕ್ಕಾಗಿ ಕಾಯದೆ ನಿರ್ಗಮಿಸುತ್ತಾನೆ. ದೇವಕಿ ಗರಬಡಿದಂತೆ ಆಶೀರ್ವಾದವನ್ನೂ ಮಾಡದೆ ಅಧೋನ್ಮುಖಿಯಾಗಿ ಕೂಡುತ್ತಾಳೆ. ವಸುದೇವ ಕೇಳಿದ, ಇನ್ನು ಒಂದು ಕರ್ತವ್ಯ ಎಂದನಲ್ಲ ಮಗು, ಅದೇನು ತಿಳಿಯುತ್ತಿಲ್ಲವಲ್ಲ ಎಂದು ಅಳುತ್ತಾ ದೇವಕಿ ಕೇಳುತ್ತಾಳೆ. ಮುನಿ ಶಾಪ ಫಲಿಸುವುದು ಖಂಡಿತ. ವಂಶವೇ ನಾಶವಾದರೆ ನಿಮಗೂ ನನಗೂ ಅಂತ್ಯ ಸಂಸ್ಕಾರ ಮಾಡುವವರು ಯಾರು? ಈ ವಾರವೆಲ್ಲ ದ್ವಾರಕೆಯ ಕೋಟೆ ಬಾಗಿಲನ್ನು ಮುಚ್ಚಲೇ ಇಲ್ಲ. ಜನರು ವಲಸೆ ಹೊರಟಿದ್ದೆ. ದ್ವಾರಕೆಯ ಬೀದಿಗಳಲ್ಲಿ ಧೂಳೋ ಧೂಳು. ಶ್ರೀಕೃಷ್ಣನ ಅರಮನೆಯ ಬಂಗಾರದ ಹೊದಿಕೆಯಲ್ಲೆಲ್ಲ ಮೇಲೆಲ್ಲ ಸಾಂದ್ರವಾಗಿ ಕೆಂಪು ಧೂಳು ಕುಳಿತು ಬಂಗಾರಕ್ಕೆ ಇನ್ನೊಂದು ಬಣ್ಣ ಬಂದಂತೆ ಕಾಣುತ್ತಿತ್ತು. ಆನೆ, ಕುದುರೆ, ಒಂಟೆ, ರಥ, ಗಾಡಿ, ಎತ್ತುಗಳು, ಹೇಸರಗತ್ತೆಗಳು, ಯಾವ ಪ್ರಾಣಿಗಳ ಮೇಲೂ ಜನ ಮೂಟೆ ಮೂಟೆಯಾಗಿ ಸಾಮಾನು ಸಾಗಿಸಿ ಹೊರಟದ್ದೇ.